ನಮ್ಮ ಇಂದಿನ ಕಥೆಯ ಹೆಸರು ಅಂತಿಮ ಸಂಸ್ಕಾರ. ಸೇಠ್ ಧನ್ರಾಮ್ ಅವರ ಹೆಸರು ಇಡೀ ನಗರದಲ್ಲಿ ಪ್ರಸಿದ್ಧವಾಗಿತ್ತು. ಅವರ ಹೆಸರಿಗೆ ತಕ್ಕಂತೆ ಅವರ ಬಳಿ ಅಪಾರ ಧನ ದೌಲತ್ತು ಇತ್ತು. ನಗದು ಮತ್ತು ಬ್ಯಾಂಕ್ ಬ್ಯಾಲೆನ್ಸನ್ನು ಲೆಕ್ಕ ಮಾಡುವುದೇ ಸಾಧ್ಯವಿರಲಿಲ್ಲ. ಅವರು ಕೇವಲ ಅತ್ಯಂತ ಶ್ರೀಮಂತ ವ್ಯಾಪಾರಿಗಳಲ್ಲಿ ಒಬ್ಬರಾಗಿರಲಿಲ್ಲ. ಅವರ ಗಟ್ಟಿಯಾದ ಧ್ವನಿ ಮತ್ತು ಕಟ್ಟುನಿಟ್ಟಾದ ಶಿಸ್ತಿನಿಂದಾಗಿ ಜನರು ಅವರಿಗೆ ಹೆದರುತ್ತಿದ್ದರು. ಆದಾಗ್ಯೂ ಆದಾಯ ತೆರಿಗೆಯನ್ನು ಉಳಿಸಲು ಅವರು ತಮ್ಮ ಕೆಲವು ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಮಾಡಿದ್ದರು. ಆದರೆ ಕೋಟ್ಯಾಂತರ ರೂಪಾಯಿಗಳ ಸಂಪತ್ತನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದರು ಎಂಬುದು ಸತ್ಯ. ಧನ್ರಾಮ್ರಿಗೆ 3 ಮಕ್ಕಳಿದ್ದರು ಮತ್ತು ಅವರೆಲ್ಲರೂ ಮಕ್ಕಳನ್ನು ಹೊಂದಿದ್ದರು. ಕಾಲಾನಂತರದಲ್ಲಿ ಕುಟುಂಬವು ದೊಡ್ಡದಾಯಿತು. ಮೊಮ್ಮಕ್ಕಳು ಕೂಡ ಯೌವನಕ್ಕೆ ಬಂದಿದ್ದರು. ಧನ್ರಾಮ್ಗೆ ಈಗ 75 ವರ್ಷವಾಗಿತ್ತು. ರೋಗಗಳು ನಿಧಾನವಾಗಿ ಅವರ ದೇಹವನ್ನು ಆವರಿಸುತ್ತಿದ್ದವು. ದೇಹವು ಸಾಕಷ್ಟು ದುರ್ಬಲ ಮತ್ತು ಸಣಕಲಾಗಿತ್ತು. ಅವರ ಮಕ್ಕಳು ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಯಾವಾಗಲೂ ಧನ್ರಾಮ್ ಅವರದ್ದಾಗಿತ್ತು. ಮನೆಯಲ್ಲಿರುವಾಗ ಅವರು ಹೆಚ್ಚಾಗಿ ವಿಶ್ರಾಂತಿ ಪಡೆಯುತ್ತಿದ್ದರು ಅಥವಾ ಸ್ವಲ್ಪ ತಿರುಗಾಡುತ್ತಿದ್ದರು. ದೇಹವು ಸಂಪೂರ್ಣವಾಗಿ ದುರ್ಬಲವಾಗಿದ್ದರೂ ಈ ವಯಸ್ಸಿನಲ್ಲಿಯೂ ಅವರ ಧ್ವನಿ ತುಂಬ ಗಟ್ಟಿಯಾಗಿತ್ತು. ರೋಗಗಳಿಂದ ಬಳಲುತ್ತಿದ್ದರೂ ಅವರು ಆ ದಿನದವರೆಗೆ ತಮ್ಮ ಆಸ್ತಿಯನ್ನು ವಿಭಾಗ ಮಾಡಿರಲಿಲ್ಲ. ಧನ್ರಾಮ್ ಅವರ ಪತ್ನಿ ಪ್ರಭಾದೇವಿ ಮನೆಯ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡಿದ್ದರು. ಅವರು ತಮ್ಮ ಪತಿಯಲ್ಲಿ ಹಲವು ಬಾರಿ ಸಮಯ ಇರುವಾಗಲೇ ವಿಭಾಗ ಮಾಡಿಬಿಡಿ, ಅದೇ ಉತ್ತಮ. ನಮ್ಮ ನಂತರ ಮಕ್ಕಳು ಹಣಕ್ಕಾಗಿ ಜಗಳವಾಡುವಂತೆ ಆಗದಿರಲಿ ಎಂದು ವಿನಂತಿಸಿದ್ದರು. ಆದರೆ ಧನ್ರಾಮ್ ಅವರು ಯಾವಾಗಲೂ ಅವರ ಮಾತನ್ನು ನಿರ್ಲಕ್ಷಿಸುತ್ತಿದ್ದರು. ಇದರ ಹಿಂದೆ ಒಂದು ಕಾರಣವಿತ್ತು. ಅವರ 3 ಮಕ್ಕಳು ಅವರ ವ್ಯಾಪಾರವನ್ನು ನೋಡಿಕೊಳ್ಳುತ್ತಿದ್ದರು. ಒಂದು ವೇಳೆ ಅವರು ವಿಭಾಗ ಮಾಡಿದರೆ ಮಕ್ಕಳು ಒಗ್ಗಟ್ಟಾಗಿ ವ್ಯಾಪಾರವನ್ನು ನೋಡಿಕೊಳ್ಳುವುದು ದೂರವಿರಲಿ, ಒಬ್ಬರ ಮುಖವನ್ನೊಬ್ಬರು ನೋಡುತ್ತಿರಲಿಲ್ಲ. ಇದೆಲ್ಲವನ್ನು ಯೋಚಿಸಿ ಅವರು ಆಸ್ತಿ ವಿಭಾಗಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರ ತೆಗೆದುಕೊಂಡಿರಲಿಲ್ಲ. ಮಕ್ಕಳು ವಿಭಾಗದ ಬಗ್ಗೆ ಮಾತನಾಡಿದರೆ ಧನ್ರಾಮ್ ಕೋಪಗೊಳ್ಳುತ್ತಿದ್ದರು ಮತ್ತು ಗದರುತ್ತಿದ್ದರು. ಮಕ್ಕಳ ಬಾಯಿ ಅಲ್ಲೇ ಮುಚ್ಚಿ ಹೋಗುತ್ತಿತ್ತು. ಆದರೆ ಹಿಂದಿನಿಂದ 3 ತಮ್ಮ ತಂದೆಯನ್ನು ನಿಂದಿಸುತ್ತಿದ್ದರು. ಏನು, ತಂದೆಯವರು ಸತ್ತ ನಂತರ ಈ ಎಲ್ಲ ಧನದೌಲತ್ತನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆಯೇ? ಅವರು ಜೀವಂತ ಇರುವಾಗಲೇ ವಿಭಾಗ ಮಾಡಿದರೆ ಸರಿ, ಇಲ್ಲದಿದ್ದರೆ ನಮ್ಮ ನಡುವೆ ಜಗಳವಾಗುವುದು ಖಚಿತ. ಇನ್ನು 2 ವರ್ಷಗಳು ಕಳೆದ ನಂತರ ಧನ್ರಾಮ್ ಹೆಚ್ಚು ಅನಾರೋಗ್ಯದಿಂದ ಬಳಲಲು ಆರಂಭಿಸಿದರು. ಅವರ ದೇಹವು ಸ್ಪಂದಿಸುವುದನ್ನು ನಿಲ್ಲಿಸಿತು. ಒಂದು ದಿನ ಅವರು ಹಾಸಿಗೆ ಹಿಡಿದರು. ಗಂಭೀರ ಸ್ಥಿತಿಯಲ್ಲಿದ್ದ ಧನ್ರಾಮ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಅದರ ನಂತರ ಎಷ್ಟು ಬಾರಿ ಆಸ್ಪತ್ರೆಗೆ ದಾಖಲಾದರು ಮತ್ತು ಎಷ್ಟು ಬಾರಿ ಮನೆಗೆ ಮರಳಿದರು ಎಂಬುದು ಲೆಕ್ಕವಿಲ್ಲ. ಹಾಸಿಗೆ ಮೇಲೆ ಮಲಗಿದ್ದ ಧನ್ರಾಮ್ ಈಗ ಕೇವಲ ನೆರಳಿನಂತೆ ಉಳಿದಿದ್ದರು. ಕೊನೆಗೆ ಆ ದಿನವೂ ಬಂದಿತ್ತು. ಮೃತ್ಯು ಅವರ ಗಟ್ಟಿಯಾದ ಸಂಕಲ್ಪಗಳಿಗೂ ಸವಾಲು ಹಾಕಿ ಅವರು ಶಾಶ್ವತವಾಗಿ ಸಾವಿನ ನಿದ್ರೆಗೆ ಜಾರಿದರು. ಪಾಪ, ಪ್ರಭಾದೇವಿಯ ಮೇಲೆ ದುಃಖದ ಪರ್ವತವೇ ಕುಸಿಯಿತು. ರಾತ್ರಿ 8 ಗಂಟೆಗೆ ಧನ್ರಾಮ್ ಕೊನೆಯ ಉಸಿರನ್ನು ಎಳೆದಾಗ ಅವರ ಪತ್ನಿ ಪ್ರಭಾದೇವಿ ಅವರ ಜೊತೆಗಿದ್ದರು. ರಾತ್ರಿ ಅವರ ಮೃತದೇಹವನ್ನು ಮನೆಗೆ ತರಲಾಯಿತು. ಅಂತಿಮ ಸಂಸ್ಕಾರವನ್ನು ಮರುದಿನ 11 ಗಂಟೆಗೆ ಮಾಡಲಾಗುವುದು ಎಂದು ಎಲ್ಲ ಸಂಬಂಧಿಕರಿಗೆ ಸುದ್ದಿ ಕಳುಹಿಸಲಾಯಿತು. ಧನ್ರಾಮ್ ಅವರ 2 ಮಕ್ಕಳು ಪಂಕಜ್ ಮತ್ತು ಪ್ರವೀಣ್ ಆ ಸಮಯದಲ್ಲಿ ಮನೆಯಲ್ಲೇ ಇದ್ದರು. ಆದರೆ 3ನೇ ಮಗ ಪ್ರೇಮ್ ವ್ಯಾಪಾರದ ಕೆಲಸದ ಮೇಲೆ ಬೇರೆ ನಗರಕ್ಕೆ ಹೋಗಿದ್ದ. ತಂದೆಯ ಮರಣದ ಸುದ್ದಿ ತಿಳಿದ ತಕ್ಷಣ ತನ್ನ ಆಗಮನದ ನಂತರವೇ ಅಂತಿಮ ಸಂಸ್ಕಾರ ನಡೆಯಬೇಕು ಎಂದು ಅವನು ಹೇಳಿದ. ಮರುದಿನ ಬೆಳಿಗ್ಗೆ ವಿಮಾನ ಹತ್ತಿ 10 ಗಂಟೆಗೆ ಮನೆ ತಲುಪಿದ. ಧನ್ರಾಮ್ ಅವರ ವಿಶಾಲವಾದ ಬಂಗಲೆ ಮೌನದಿಂದ ತುಂಬಿತ್ತು. ಆದರೆ ಅವರ ನಿಧನದ ದುಃಖ ವಾಸ್ತವದಿಂದ ದೂರವಿದ್ದರೂ ಸಹ ಕನಿಷ್ಠ ತೋರಿಸುವುದಕ್ಕಾದರೂ ಎಲ್ಲರ ಮುಖದಲ್ಲಿತ್ತು. ಪ್ರತಿಯೊಬ್ಬರ ಕಣ್ಣಿನಲ್ಲಿಯೂ ನೀರಿತ್ತು. ಆದರೆ ಆ ಕಣ್ಣೀರಿನಲ್ಲಿ ತಂದೆಯ ಬಗ್ಗೆ ಗೌರವ ಕಡಿಮೆ, ದೌಲತ್ತಿನ ಮೇಲೆ ಆಸೆಯೇ ಹೆಚ್ಚಿತ್ತು. ಸೇಠ್ ಧನ್ರಾಮ್ ಅವರ ಅಂತಿಮ ಯಾತ್ರೆಯ ಸಿದ್ಧತೆಗಳು ನಡೆಯುತ್ತಿದ್ದವು. ಮನೆಯಲ್ಲಿ ಬಿಳಿ ಚಾದರ ಹಾಸಲಾಗಿತ್ತು. ಸಂಬಂಧಿಕರ ಓಡಾಟ ಶುರುವಾಗಿತ್ತು. ತಂದೆಯ ಮೃತದೇಹದ ಬಳಿ ಸುಳ್ಳು ಕಣ್ಣೀರು ಸುರಿಸುತ್ತಿದ್ದ ಪಂಕಜ್ ಮತ್ತು ಪ್ರವೀಣ್ ತಮ್ಮ 3ನೇ ಸಹೋದರ ಪ್ರೇಮ್ಗೆ ಹೇಳಿದರು, ತಂದೆಯವರ ಅಂತಿಮ ದರ್ಶನ ಮಾಡಿಕೊ, ಇದರ ನಂತರ ತಂದೆಯವರ ದರ್ಶನ ಮತ್ತೆಂದೂ ಸಿಗುವುದಿಲ್ಲ. ಹೀಗೆ ಹೇಳುತ್ತಾ ಅವರು ಜೋರಾಗಿ ಅಳಲಾರಂಭಿಸಿದರು. ಆಗ ಪ್ರೇಮ್ ತನ್ನ ತಂದೆಯ ಮೃತದೇಹವನ್ನು ಒಂದು ಕ್ಷಣ ನೋಡಿ ನಾಚಿಕೆ ಇಲ್ಲದೆ ಹೇಳಿದ, ಅಣ್ಣ, ದರ್ಶನವಂತೂ ಆಯಿತು. ಈಗ ನಮ್ಮ ಆಸ್ತಿಯ ಕಾಗದ ಪತ್ರಗಳನ್ನು ನೋಡೋಣ. ತಂದೆಯವರ ಆಸ್ತಿಯಲ್ಲಿ ನನ್ನ ಪಾಲು ಏನು ಎಂದು ನನಗೆ ತಿಳಿಯಬೇಕು. ಪಂಕಜ್ ಮತ್ತು ಪ್ರವೀಣ್ ಒಂದು ಕ್ಷಣ ಮೌನವಾದರು. ನಂತರ ಪಂಕಜ್ ಹೇಳಿದ, ಪ್ರೇಮ್, ಇದು ಇಂತಹ ಮಾತುಗಳನ್ನಾಡುವ ಸಮಯವಲ್ಲ. ಮೊದಲು ತಂದೆಯವರ ಅಂತಿಮ ಸಂಸ್ಕಾರ ಮಾಡೋಣ. ನಂತರ ಆರಾಮಾಗಿ ಕುಳಿತು ಎಲ್ಲ ವಿಷಯಗಳ ಬಗ್ಗೆ ಮಾತನಾಡೋಣ. ಕೊನೆಗೆ ನಾವು ಸಹೋದರರು ಒಗ್ಗಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳೋಣ. ನಾವು ಎಲ್ಲಿ ಓಡಿ ಹೋಗುತ್ತಿದ್ದೇವೆ? ಪಂಕಜ್ ಹೇಳಿದರೆ ಪ್ರವೀಣ್ ಕೂಡ ಸಮ್ಮತಿ ಸೂಚಿಸಿ, ಹೌದು, ಎಲ್ಲರ ಪರಸ್ಪರ ಒಪ್ಪಿಗೆಯೊಂದಿಗೆ ವಿಭಾಗವಾಗುತ್ತದೆ ಎಂದ. ಆದರೆ ಪ್ರೇಮ್ ಒಪ್ಪಲಿಲ್ಲ. ಅವನು ವ್ಯಂಗ್ಯವಾಡುತ್ತಾ ಹೇಳಿದ, ಓ,
ಈಗ ನಿಮಗೆ ತಂದೆಯವರ ಗೌರವದ ನೆನಪಾಗಿದೆಯೇ? ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ನೀವು ಯಾವಾಗ ಹೋಗುತ್ತಾರೆ ಮತ್ತು ನಾವು ನಮ್ಮ ಪಾಲನ್ನು ಯಾವಾಗ ತುಂಬಿಕೊಳ್ಳಬಹುದು ಎಂದು ಕಾಯುತ್ತಿದ್ರಿ? ನಿಮ್ಮ ಮತ್ತು ಪಂಕಜ್ನ ನಿಜವಾದ ಉದ್ದೇಶ ನನಗೆ ಗೊತ್ತು. ಇದನ್ನು ಕೇಳಿ ಉಳಿದ ಇಬ್ಬರು ಸಹೋದರರು ದ್ವೇಷದ ನೋಟದಿಂದ ಅವನನ್ನು ನೋಡಿದರು. ಆದರೆ ಸುತ್ತಲೂ ನೆರೆದಿದ್ದ ಜನರನ್ನು ನೋಡಿ ಏನನ್ನು ಹೇಳದಿರುವುದೇ ಉತ್ತಮ ಎಂದು ನಿರ್ಧರಿಸಿದರು. ನಂತರ ಪ್ರೇಮ್ ಹೇಳಿದ, ಇಷ್ಟೊಂದು ಆತುರ ಮಾಡುವ ಅಗತ್ಯವಿಲ್ಲ. ಅಂತಿಮ ಸಂಸ್ಕಾರ ಸ್ವಲ್ಪ ಸಮಯದ ನಂತರವೂ ಆಗಬಹುದು. ಶವವೇನು ಕೊಳೆತು ಹೋಗುತ್ತಿಲ್ಲ. ನಾನು ಬಯಸುತ್ತೇನೆ ಎಲ್ಲವೂ ಈಗಲೇ ಇಲ್ಲಿಯೇ ನಿರ್ಧಾರವಾಗಲಿ. ಮೊದಲು ನನಗೆ ಹೇಳಿ, ನನ್ನ ಪಾಲಿಗೆ ಎಷ್ಟು ಸಂಪತ್ತು ಬರುತ್ತದೆ? ಆಗ ಪಂಕಜ್ ಹೇಳಿದ, ಇದರಲ್ಲಿ ಕೇಳುವ ವಿಷಯ ಏನಿದೆ? ನಾವು 3 ಸಹೋದರರು, ಹಾಗಾಗಿ ಆಸ್ತಿಯಲ್ಲಿ 3 ಸಮಾನ ಪಾಲು ಆಗುತ್ತವೆ. ಇದನ್ನು ಕೇಳುತ್ತಿದ್ದಂತೆ ಪ್ರೇಮ್ ಕೋಪಗೊಂಡನು. ಅವನ ಕೋಪ ಆಕಾಶಕ್ಕೆ ತಲುಪಿತು. ಓಹೋ, ಇಲ್ಲಿ ವ್ಯಾಪಾರವನ್ನು ನೋಡಿಕೊಳ್ಳುವ ಕೆಲಸವನ್ನೆಲ್ಲ ನಾನು ಮಾಡುತ್ತೇನೆ. ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಯಾವಾಗಲೂ ಪ್ರವಾಸ ಮಾಡುತ್ತಿರುತ್ತೇನೆ. ಮತ್ತು ನೀವಿಬ್ಬರು ಏನು ಮಾಡುತ್ತೀರಿ? ಕುರ್ಚಿಯ ಮೇಲೆ ಕುಳಿತು ಆರಾಮ ಮಾಡುತ್ತೀರಿ ಮತ್ತು ಪುಸ್ತಕಗಳಿಗೆ ಬಣ್ಣ ಹಚ್ಚುತ್ತೀರಿ ಎಂದು ತಳಮಳದಿಂದ ಪ್ರೇಮ್ ಹೇಳಿದ. ತಮ್ಮ ಕಿರಿಯ ಸಹೋದರನ ಈ ಮಾತನ್ನು ಕೇಳಿ ಪಂಕಜ್ ಕೂಡ ಕೋಪಗೊಂಡನು ಮತ್ತು ಹೇಳಿದ, ಖಂಡಿತ ಇಲ್ಲ. ನಾನು ವಿವಿಧ ತೆರಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತೇನೆ. ಆದಾಯ ತೆರಿಗೆ, GST ಮತ್ತು ಅಬಕಾರಿ ಸುಂಕವನ್ನು ಹೇಗೆ ಉಳಿಸಬೇಕು ಎಂಬುದು ನನಗೆ ತಿಳಿದಿದೆ ಮತ್ತು ನಾನು ಇದನ್ನು ನೋಡದಿದ್ದರೆ ಎಲ್ಲ ಆದಾಯ ಅದರಲ್ಲಿಯೇ ಹೊರಟು ಹೋಗುತ್ತದೆ. ನನ್ನ ಕೆಲಸವೇ ಅತ್ಯಂತ ಕಷ್ಟಕರವಾದದ್ದು. ಈ ಲೆಕ್ಕಾಚಾರದಲ್ಲಿ ನನಗೆ ಹೆಚ್ಚು ಸಂಪತ್ತು ಸಿಗಬೇಕು. ಇದನ್ನು ಕೇಳುತ್ತಿದ್ದಂತೆ ಪ್ರವೀಣ್ ಕೂಡ ಮಧ್ಯೆ ನುಗ್ಗಿ, ಒಳ್ಳೆಯದು. ಒಂದು ವೇಳೆ ನಾನು ಫ್ಯಾಕ್ಟರಿಯ ಕೆಲಸವನ್ನು ನೋಡದಿದ್ದರೆ ನೀವಿಬ್ಬರು ವ್ಯಾಪಾರದಿಂದ ಇಷ್ಟೊಂದು ಆಸ್ತಿ ಮಾಡಲು ಸಾಧ್ಯವಾಗುತ್ತಿತ್ತೆ? ಈ ಲೆಕ್ಕದಲ್ಲಿ ನನಗೆ ಹೆಚ್ಚಿನ ಪಾಲು ಸಿಗಬೇಕು ಎಂದ. ಈಗ 3 ಸಹೋದರರು ಮೊದಲು ಆಸ್ತಿಯ ವಿಭಾಗವಾಗಬೇಕು, ನಂತರವೇ ಅಂತಿಮ ಸಂಸ್ಕಾರ ಎಂದು ಘೋಷಿಸಿದರು. ಬಂಗಲೆಯಲ್ಲಿ ಗದ್ದಲ ಹೆಚ್ಚಾಗಿತ್ತು. ಸುತ್ತಲೂ ಸಂಬಂಧಿಕರು ಮತ್ತು ಪರಿಚಯಸ್ಥರು ನಿಂತಿದ್ದರು. ಪ್ರತಿಯೊಬ್ಬರೂ ಈ ತಮಾಷೆಗೆ ಸಾಕ್ಷಿಯಾಗಿದ್ದರು. ಪ್ರಭಾದೇವಿ ದುಃಖಿತರಾಗಿ ತಮ್ಮ ಪತಿಯ ಶವದ ಬಳಿ ಕುಳಿತಿದ್ದರು. ಅವರ ಈ ಸ್ಥಿತಿಯನ್ನು ನೋಡಿ ಅವರ ಅಣ್ಣ ಕಿಶನ್ ಲಾಲ್ಜಿಗೆ ಸುಮ್ಮನಿರಲಾಗಲಿಲ್ಲ. ಅವರು ಜೋರಾಗಿ ಧ್ವನಿ ಎತ್ತಿ ಹೇಳಿದರು, ಅಯ್ಯೋ ಹೇಡಿಗಳ, ನಿಮ್ಮ ತಂದೆಯವರ ದಹನ ಸಂಸ್ಕಾರವನ್ನಾದರೂ ಮಾಡಿ. ತಂದೆಯವರ ಮೃತದೇಹ ಬಿದ್ದಿದೆ ಮತ್ತು ನಿಮಗೆ ಆಸ್ತಿಯ ವಿಭಾಗದ ಚಿಂತೆ. ಎಲ್ಲರೂ ಆಸ್ತಿಯಲ್ಲಿ ತಮ್ಮ ಪಾಲನ್ನು ಬಯಸುತ್ತೀರಿ. ತಮ್ಮ ತಂದೆಯ ಮೃತದೇಹದ ಅಂತಿಮ ಸಂಸ್ಕಾರದ ಬಗ್ಗೆ ಯಾರೂ ಯೋಚಿಸುತ್ತಿಲ್ಲ. ಈ ಜಗಳ ಕೊನೆಗೊಳ್ಳುವಂತೆ ಕಾಣುತ್ತಿಲ್ಲ. ಆದರೆ ನಿಮ್ಮ ಈ ಜಗಳದಿಂದ ನಿಮ್ಮ ತಾಯಿಗೆ ಏನಾಗುತ್ತಿರಬಹುದು ಎಂದು ಯಾರಾದರೂ ಯೋಚಿಸಿದ್ದೀರಾ? ಅವರು ಏನು ಬಯಸುತ್ತಾರೆ ಎಂದು ಯಾರಾದರೂ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀರಾ? ಆಗ ಪ್ರವೀಣ್ ಹೇಳಿದ, ಅರೆ ಮಾಮಾಜಿ, ಈ ವಿಷಯದಲ್ಲಿ ತಾಯಿಯನ್ನು ಏಕೆ ಕೇಳಬೇಕು? ಅವರು ಏನು ಹೇಳುತ್ತಾರೆ? ನಾವು ಹೇಳಿದಂತೆ ಅವರು ಕೇಳುತ್ತಾರೆ. ಅಂತಿಮ ಸಂಸ್ಕಾರ ಇಂದು ಇಲ್ಲದಿದ್ದರೆ ನಾಳೆ ಆಗುತ್ತದೆ. ಮೊದಲು ನಮಗೆ ಒಂದು ನಿರ್ಧಾರಕ್ಕೆ ಬರಲು ಬಿಡಿ. ಆದರೆ ಮಗನೇ, ಮೊದಲು ಯಾವ ಕೆಲಸ ಮುಖ್ಯವೋ ಅದನ್ನು ಮಾಡಬೇಕು. ತಂದೆಯವರ ಅಂತಿಮ ಸಂಸ್ಕಾರವನ್ನು ವಿಧಿವಿಧಾನದಿಂದ ಮಾಡುವುದು ಪುತ್ರರ ಕರ್ತವ್ಯ. ಮೊದಲು ನಿಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸಿ, ನಂತರ ನಿಮ್ಮ ಹಕ್ಕಿಗಾಗಿ ಹೋರಾಡಿ. ತಮ್ಮ ಮಾವನ ಈ ಮಾತನ್ನು ಕೇಳಿ ಪ್ರೇಮ್ ಜೋರಾಗಿ ಹೇಳಿದ, ಎಲ್ಲರೂ ಕಿವಿ ತೆರೆದು ಕೇಳಿ. ಆಸ್ತಿಯ ವಿಭಾಗ ಈಗಲೇ ಆಗುತ್ತದೆ. ಒಮ್ಮೆ ಅಂತಿಮ ಸಂಸ್ಕಾರ ಮಾಡಿಬಿಟ್ಟರೆ ಆಮೇಲೆ ಯಾರ ಮನಸ್ಸು ಎಲ್ಲಿ ಬದಲಾಗುತ್ತದೆಯೋ ಗೊತ್ತಿಲ್ಲ. ನನಗೆ ನನ್ನ ಲೆಕ್ಕದಲ್ಲಿ ಆಸ್ತಿಯ ವಿಭಾಗ ಬೇಕು ಮತ್ತು ಈ ವಿಭಾಗವನ್ನು ನಾನೇ ಮಾಡುತ್ತೇನೆ. ಪ್ರೇಮ್ನ ಮಾತನ್ನು ಕೇಳಿ ಮನೆಯಲ್ಲಿ ಗಲಾಟೆ ಶುರುವಾದಂತಾಯಿತು. ಈ ಮಧ್ಯೆ ಪ್ರಭಾದೇವಿ ಯಾವಾಗ ಎದ್ದು ತಮ್ಮ ಕೋಣೆಗೆ ಹೋದರು ಎಂಬುದನ್ನು ಯಾರೂ ಗಮನಿಸಲಿಲ್ಲ. ಅಲ್ಲಿ ಅವರು ತಮ್ಮ ಸಹೋದರ ಕಿಶನ್ ಲಾಲ್ ಅವರನ್ನು ಕರೆದು ಅವರೊಂದಿಗೆ ಏನೋ ಮಾತನಾಡಲಾರಂಭಿಸಿದರು. ಇತ್ತ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿತೆಂದರೆ ಈಗ 3 ಮಕ್ಕಳು ಪರಸ್ಪರ ಹೊಡೆದಾಡಲು ಸಿದ್ಧರಾದರು. 3 ಸಹೋದರರು ತಮ್ಮ ವಕೀಲರನ್ನು ಕರೆಸಿದರು ಮತ್ತು ದಿವಂಗತ ಧನ್ರಾಮ್ಜಿ ಅವರ ಮನೆಯು ಸಾಕ್ಷಾತ್ ಹೊಡೆದಾಟದ ಮೈದಾನವಾಯಿತು. ಈ ಸಮಯದಲ್ಲಿ ಅವರ ತಾಯಿ ಎಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಮತ್ತು ಅವರು ಏನು ಬಯಸುತ್ತಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಇತ್ತ ಶವವನ್ನು ಸ್ಮಶಾನಕ್ಕೆ ಕೊಂಡೊಯ್ಯಲು ತಡವಾಗುತ್ತಿರುವುದನ್ನು ನೋಡಿ ಅಲ್ಲಿ ನೆರೆದಿದ್ದ ಕೆಲವು ಸಂಬಂಧಿಕರು ಚಿಂತಿತರಾದರು. ಅವರು ಹಲವು ಬಾರಿ ಮಧ್ಯೆ ಪ್ರವೇಶಿಸಲು ಪ್ರಯತ್ನಿಸಿದರು, ಆದರೆ ಯಾರೂ ಅವರ ಮಾತನ್ನು ಕೇಳಲಿಲ್ಲ. ಆದರೆ ಮಕ್ಕಳು ಮತ್ತು ಸೊಸೆಯರು ಇನ್ನೂ ಪರಸ್ಪರ ಜಗಳದಲ್ಲಿ ತೊಡಗಿದ್ದರು. ಈ ಸಮಸ್ಯೆಗೆ ಯಾವುದೇ ಪರಿಹಾರ ಸಿಗುತ್ತಿರಲಿಲ್ಲ. ನೋಡುತ್ತಿದ್ದಂತೆ ಸಂಜೆ ಆಯಿತು. ಧನ್ರಾಮ್ ಅವರ ಶವ ಇನ್ನೂ ಹೊರಡಲು ಕಾಯುತ್ತಿತ್ತು. ಆಗ ಒಂದು ವಾಹನ ಅವರ ಮನೆಯ ಹೊರಗೆ ಬಂದು ನಿಂತಿತು ಮತ್ತು ಕೆಲವರು ಧನ್ರಾಮ್ ಅವರ ಮೃತದೇಹವನ್ನು ಎತ್ತಿಕೊಂಡು ಹೋಗಲಾರಂಭಿಸಿದರು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅರೆ ಅರೆ, ನೀವ್ಯಾರು ಮತ್ತು ನಮ್ಮ ತಂದೆಯವರ ಮೃತದೇಹವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ಪ್ರೇಮ್ ಕೇಳಿದಾಗ ಅದೇ ಸಮಯದಲ್ಲಿ ಕಿಶನ್ ಲಾಲ್ಜಿ ತಮ್ಮ ಸಹೋದರಿಯ ಕೋಣೆಯಿಂದ ಹೊರಗೆ ಬಂದು ಹೇಳಿದರು, ಎಚ್ಚರ, ಯಾರೂ ಅವರನ್ನು ತಡೆಯಬೇಡಿ. ಇವರು ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ. ಇವರನ್ನು ನಿಮ್ಮ ತಾಯಿ ಕರೆಸಿದ್ದಾರೆ. ಇದನ್ನು ಕೇಳಿ 3 ಸಹೋದರರು ಆಶ್ಚರ್ಯದಿಂದ ತಮ್ಮ ಮಾವನ ಕಡೆಗೆ ನೋಡಲಾರಂಭಿಸಿದರು. ಆಗ ಕಿಶನ್ ಲಾಲ್ಜಿ ಹೇಳಿದರು,
ಇದರಲ್ಲಿ ಆಶ್ಚರ್ಯಪಡುವ ವಿಷಯ ಏನಿದೆ? ನೀವು ನಿಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳದ ಕಾರಣ ನಿಮ್ಮ ತಾಯಿ ತಮ್ಮ ಪತಿಯ ಮೃತದೇಹವನ್ನು ಆಸ್ಪತ್ರೆಗೆ ದಾನ ಮಾಡಲು ನಿರ್ಧರಿಸಿದ್ದಾರೆ. ಏಕೆಂದರೆ ನಿಮ್ಮಂತಹ ಕೆಟ್ಟ ಮಕ್ಕಳ ಕೈಯಿಂದ ಈ ಅಂತಿಮ ಸಂಸ್ಕಾರ ನಡೆಯುವುದು ಅವರಿಗೆ ಇಷ್ಟವಿಲ್ಲ. ಅಷ್ಟೇ ಅಲ್ಲ, ಯಾವ ಧನ ದೌಲತ್ತಿಗಾಗಿ ನೀವು ನಿಮ್ಮ ಮಾನ ಮರ್ಯಾದೆಯನ್ನು ಮಾರಿಕೊಂಡಿದ್ದೀರಿ, ಆ ದೌಲತ್ತಿನ ಬಗ್ಗೆಯೂ ನಿಮ್ಮ ತಾಯಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದನ್ನು ಕೇಳುತ್ತಲೇ ಮೂವರು ಮಕ್ಕಳ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಮೂವರು ತಮ್ಮ ಪತ್ನಿಯರೊಂದಿಗೆ ತಕ್ಷಣವೇ ತಮ್ಮ ತಾಯಿಯ ಕೋಣೆಗೆ ಓಡಿ ಬಂದರು. ಅಮ್ಮ, ನೀವು ಹೇಗೆ ಮಾಡಬಹುದು? ನಮ್ಮನ್ನು ಕೇಳದೆ ನೀವು ತಂದೆಯವರ ಮೃತದೇಹವನ್ನು ಆಸ್ಪತ್ರೆಗೆ ದಾನ ಮಾಡಲು ಹೇಗೆ ನಿರ್ಧರಿಸಿದ್ರಿ ಎಂದು ಪಂಕಜ್ ಕೋಪದಿಂದ ಕೇಳಿದ. ಆಗ ಪ್ರೇಮ್ ಕೂಡ ಸಿಟ್ಟಿನಿಂದ ಹೇಳಿದ, ಮತ್ತೆ ಇಡೀ ಆಸ್ತಿಯ ಬಗ್ಗೆಯೂ ನೀವು ನಿರ್ಧಾರ ತೆಗೆದುಕೊಂಡಿದ್ದೀರಾ? ನಮಗೂ ಹೇಳಿ, ನೀವೇನು ಮಾಡಲು ಬಯಸುತ್ತೀರಿ? ಮಕ್ಕಳು ಮಾತನಾಡುತ್ತಲೇ ಇದ್ದರು. ಆದರೆ ಅವರ ತಾಯಿ ಕಣ್ಣು ಮಿಟುಕಿಸದೆ ಸೀಲಿಂಗ್ ಕಡೆಗೆ ನೋಡುತ್ತಾ ಕುಳಿತಿದ್ದರು. ಆಗ ಹಿರಿಯ ಮಗ ಪಂಕಜ್ಗೆ ಏನೋ ಅನುಮಾನ ಬಂತು. ತಾಯಿಯನ್ನು ಆಶ್ಚರ್ಯದಿಂದ ನೋಡುತ್ತಾ ಅವರ ಬಳಿಗೆ ಹೋಗಿ ಅಲುಗಾಡಿಸಿದಾಗ ಅದೇ ಸಮಯದಲ್ಲಿ ಅವಳ ಕತ್ತು ಒಂದು ಕಡೆಗೆ ವಾಲಿತು. ಪ್ರಭಾದೇವಿ ಕೂಡ ಈ ಕ್ರೂರ ಪ್ರಪಂಚದಿಂದ ಶಾಶ್ವತವಾಗಿ ದೂರವಾದರು. ಇದನ್ನು ನೋಡಿ ಮೂವರು ಮಕ್ಕಳು ಮತ್ತು ಸೊಸೆಯರು ಆಶ್ಚರ್ಯಚಕಿತರಾದರು. ಕೋಣೆಯಲ್ಲಿ ಸ್ತಬ್ಧತೆ ಆವರಿಸಿತ್ತು. ಮೂವರು ಮಕ್ಕಳು ಮತ್ತು ಸೊಸೆಯರ ಮುಖದಲ್ಲಿ ಆತಂಕ ತುಂಬಿತ್ತು. ಅದೇ ಸಮಯದಲ್ಲಿ ಪಂಕಜ್ನ ಕಣ್ಣು ತಾಯಿಯ ಪಕ್ಕದಲ್ಲಿ ಇರಿಸಿದ್ದ ಒಂದು ಕಾಗದದ ಮೇಲೆ ಬಿತ್ತು. ಅದರ ಮೇಲೆ ಪ್ರಭಾದೇವಿ ತಮ್ಮ ಕೈಗಳಿಂದ ಏನೋ ಬರೆದಿದ್ದರು. ಪಂಕಜ್ ಪತ್ರವನ್ನು ಓದಲಾರಂಭಿಸಿದ. ಯಾವ ಮಕ್ಕಳಿಗಾಗಿ ಒಬ್ಬ ತಂದೆ ತಮ್ಮ ಇಡೀ ಜೀವನವನ್ನು ತ್ಯಾಗ ಮಾಡಿದರು, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಆಸ್ತಿಯನ್ನು ಸಂಗ್ರಹಿಸಿದರು. ಇಂದು ಅದೇ ತಂದೆಯ ಶವ ಮನೆಯ ಅಂಗಳದಲ್ಲಿ ಬಿದ್ದು ಅಂತಿಮ ಸಂಸ್ಕಾರಕ್ಕಾಗಿ ಕಾಯುತ್ತಿದೆ. ಇದಕ್ಕಿಂತ ಅವಮಾನಕರ ವಿಷಯ ನಿಮ್ಮ ಪಾಲಿಗೆ ಬೇರೆ ಏನಿದೆ? ನಿಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ಬೆಳೆಸುವಾಗ ಮುಂದೆ ನೀವೆಲ್ಲರೂ ನಮಗೆ ಈ ಗತಿ ತರುತ್ತೀರಾ ಎಂದು ನಾನಾಗಲಿ ನಿಮ್ಮ ತಂದೆಯಾಗಲಿ ಎಂದೂ ಯೋಚಿಸಿರಲಿಲ್ಲ. ನೀವು ನಿಮ್ಮ ತಂದೆಯ ಅಂತಿಮ ಸಂಸ್ಕಾರ ಮಾಡದೇ ಇರುವುದು ಒಳ್ಳೆಯದೇ ಆಯಿತು. ನಾನು ಪ್ರಭಾದೇವಿ ಇಂದು ನಿಮ್ಮಿಂದ ನಿಮ್ಮ ತಂದೆಯ ತಾಯಿಯ ಅಂತಿಮ ಸಂಸ್ಕಾರದ ಹಕ್ಕನ್ನು ಕಸಿದುಕೊಳ್ಳುತ್ತೇನೆ. ನಿಮ್ಮಂತಹ ದುರಾಸೆಯ ಮತ್ತು ಕೆಟ್ಟ ಮಕ್ಕಳ ಕೈಯಿಂದ ಅಂತಿಮ ಸಂಸ್ಕಾರ ಆಗುವುದಕ್ಕಿಂತ ಈ ದೇಹವು ಯಾರಿಗಾದರೂ ಉಪಯೋಗಕ್ಕೆ ಬರುವುದು ಉತ್ತಮ. ಮತ್ತು ಸಾಯುತ್ತಾ ಯಾರಿಗಾದರೂ ಜೀವದಾನ ನೀಡಲಿ. ಮತ್ತು ಆಸ್ತಿಯ ವಿಷಯಕ್ಕೆ ಬಂದರೆ, ಯಾವ ದೌಲತ್ತಿಗಾಗಿ ನೀವು ನಿಮ್ಮ ಮೃತ ತಂದೆಯ ಮೇಲಿನ ನಿಮ್ಮ ಕರ್ತವ್ಯವನ್ನು ಮರೆತಿರಿ? ಯಾವ ದೌಲತ್ತಿಗಾಗಿ ನೀವು ನಿಮ್ಮ ತಂದೆಯ ಶವದ ಮುಂದೆ ಇಷ್ಟು ಗಲಾಟೆ ಮಾಡಿದಿರಿ? ಅದರ ಮೇಲೆ ಕಾನೂನಿನ ಪ್ರಕಾರ ನನ್ನ ಹಕ್ಕು ಇತ್ತು ಮತ್ತು ಅದೇ ನನ್ನ ಹಕ್ಕನ್ನು ಬಳಸಿಕೊಂಡು ಆ ದೌಲತ್ತನ್ನು ನಾನು ಈ ನಗರದ ಎಲ್ಲ ವೃದ್ಧಾಶ್ರಮಗಳು ಮತ್ತು ಅನಾಥಾಶ್ರಮಗಳಿಗೆ ದಾನ ಮಾಡಿದ್ದೇನೆ. ಇಂದು ಎಲ್ಲ ಹಣವನ್ನು ನನ್ನ ಮತ್ತು ನಿಮ್ಮ ತಂದೆಯ ಜಂಟಿ ಬ್ಯಾಂಕ್ ಖಾತೆಯಿಂದ ವರ್ಗಾಯಿಸಲಾಗಿದೆ ಮತ್ತು ದಾನ ಮಾಡಲಾಗಿದೆ. ಈಗ ನಿಮ್ಮ ಬಳಿ ತಂದೆಯ ಅಂತಿಮ ಸಂಸ್ಕಾರ ಮಾಡುವ ಹಕ್ಕು ಉಳಿದಿಲ್ಲ ಮತ್ತು ಅವರ ಶ್ರಮದ ಸಂಪಾದನೆಯ ಮೇಲೆ ಅಧಿಕಾರವೂ ಇಲ್ಲ. ಪತ್ರವನ್ನು ಓದಿದ ನಂತರ ಮೂವರು ಮಕ್ಕಳು ಮತ್ತು ಸೊಸೆಯರ ಕಣ್ಣುಗಳು ಅಗಲವಾದವು. ಎಲ್ಲರೂ ನೆಲದ ಮೇಲೆ ಕುಳಿತು ತಮ್ಮ ತಲೆಯನ್ನು ಹಿಡಿದು ಅಳಲಾರಂಭಿಸಿದರು. ಅವರ ಬಳಿ ತಂದೆ ತಾಯಿಯ ಬೆಂಬಲವೂ ಇರಲಿಲ್ಲ, ಧನ ದೌಲತ್ತೂ ಇರಲಿಲ್ಲ. ಸಂಬಂಧಿಕರು ಮುಖ ತಿರುಗಿಸಿದರು ಮತ್ತು ಮನೆಯ ಗೋಡೆಗಳು ಅವರ ವಿಲಾಪದಿಂದ ಪ್ರತಿಧ್ವನಿಸಿದವು. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯಿಂದ ಮತ್ತೊಂದು ಆಂಬ್ಯುಲೆನ್ಸ್ ಬಂದು ಪ್ರಭಾದೇವಿಯ ಮೃತದೇಹವನ್ನು ಸಹ ಆಸ್ಪತ್ರೆಗೆ ತೆಗೆದುಕೊಂಡು ಹೋಯಿತು. ಧನ್ರಾಮ್ ಮತ್ತು ಪ್ರಭಾದೇವಿ ಇಬ್ಬರು ಈ ಲೋಕವನ್ನು ತೊರೆದರು. ಆದರೆ ಹೋಗುವಾಗ ತಮ್ಮ ಮಕ್ಕಳಿಗೆ ಜೀವನದ ಅತ್ಯಂತ ಕಹಿ ಮತ್ತು ದೊಡ್ಡ ಪಾಠವನ್ನು ಕಲಿಸಿದರು. ಆಸ್ತಿಯ ಹೆಸರಿನಲ್ಲಿ ಚದುರಿದ ಈ ಕುಟುಂಬದ ಬಳಿ ಈಗ ಪಶ್ಚಾತ್ತಾಪದ ಕಣ್ಣೀರಿನ ಹೊರತಾಗಿ ಏನೂ ಉಳಿದಿರಲಿಲ್ಲ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.